ಯುದ್ಧ ಭೂಮಿ, ಧೂಳು, ರಕ್ತ, ಕತ್ತಿಗಳ ಘರ್ಷಣೆ, ಗಾಯಗೊಂಡ ಸೈನಿಕರ ಕಿರುಚಾಟ. ಆ ಯುದ್ಧ ಭೂಮಿಯ ಮಧ್ಯದಲ್ಲಿ ಒಬ್ಬ ಯೋಧ ನಿಂತಿದ್ದ. ಅವನ ಕೈಯಲ್ಲಿ ಹೊಳೆಯುವ ಕತ್ತಿ, ಮುಖದ ಮೇಲೆ ಗೆಲುವಿನ ಹೆಮ್ಮೆ. ಆದರೆ ಅವನ ಕಣ್ಣಿನಲ್ಲಿ ಶಾಂತಿ ಇರಲಿಲ್ಲ. ಪ್ರತಿ ಯುದ್ಧದಲ್ಲಿ ಅವನು ಶತ್ರುಗಳನ್ನು ಸೋಲಿಸುತ್ತಿದ್ದ. ಆದರೆ ಪ್ರತಿ ರಾತ್ರಿ ಅವನು ತನ್ನ ಮನಸ್ಸಿನ ಮುಂದೆ ಸೋಲುತ್ತಿದ್ದ. ಅವನಿಗೆ ಒಂದು ಪ್ರಶ್ನೆ ಕಾಡುತ್ತಿತ್ತು: ನಾನು ನಿಜವಾಗಿಯೂ ವಿಜಯಿಯೇ? ಸುಮಾರು 2500 ವರ್ಷಗಳ ಹಿಂದೆ ಮಗಧ ರಾಜ್ಯದಲ್ಲಿ ವೀರಸೇನ ಎಂಬ ಯೋಧನಿದ್ದ. ಅವನ ಧೈರ್ಯವನ್ನು ಕಂಡು ರಾಜರು ಹೆಮ್ಮೆಪಡುತ್ತಿದ್ದರು. ಒಂದರ ಹಿಂದೆ ಒಂದರಂತೆ ಅನೇಕ ಯುದ್ಧಗಳನ್ನು ಗೆದ್ದಿದ್ದ. ಅವನ ಹೆಸರು ಕೇಳಿದರೆ ಶತ್ರುಗಳು ನಡುಗುತ್ತಿದ್ದರು. ಆದರೆ ಗೆಲುವು ಹೆಚ್ಚಾದಂತೆ ಅವನ ಮನಸ್ಸಿನ ಖಾಲಿತನವೂ ಹೆಚ್ಚಾಗುತ್ತಿತ್ತು. ರಾತ್ರಿ ನಿದ್ರೆ ಬರಲಿಲ್ಲ. ಯುದ್ಧದಲ್ಲಿ ಕಳೆದುಕೊಂಡ ಜೀವಗಳ ನೆನಪು ಅವನನ್ನು ಕಾಡುತ್ತಿತ್ತು. ಅವನಿಗೆ ಅನಿಸತೊಡಗಿತು: ಕತ್ತಿಯಿಂದ ಗೆಲ್ಲಬಹುದು, ಆದರೆ ಮನಸ್ಸನ್ನು ಹೇಗೆ ಗೆಲ್ಲುವುದು? ಒಂದು ದಿನ ಕಾಡಿನ ದಾರಿಯಲ್ಲಿ ಕುದುರೆಯ ಮೇಲೆ ಸಾಗುತ್ತಿದ್ದ ವೀರಸೇನ ಒಬ್ಬ ಶಾಂತ ಭಿಕ್ಷುವನ್ನು ಕಂಡ. ಅವರು ಮರದ ಕೆಳಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದರು. ಯಾವ ಭಯವೂ ಇಲ್ಲ, ಯಾವ ಆತುರವೂ ಇಲ್ಲ, ಯಾವ ಕೋಪವೂ ಇಲ್ಲ. ವೀರಸೇನ ಆಶ್ಚರ್ಯದಿಂದ ಕೇಳಿದ: ನೀವು ಒಬ್ಬರೇ ಈ ಕಾಡಿನಲ್ಲಿ ಕುಳಿತಿದ್ದೀರಿ, ನಿಮಗೆ ಭಯವಿಲ್ಲವೇ? ಭಿಕ್ಷು ಕಣ್ಣು ತೆರೆದು ಮೃದುವಾಗಿ ನಕ್ಕರು. ಭಯ ಹೊರಗಿಂದ ಬರುವುದಿಲ್ಲ, ಅದು ಮನಸ್ಸಿನಿಂದ ಹುಟ್ಟುತ್ತದೆ. ಆ ಉತ್ತರ ವೀರಸೇನನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ಭಿಕ್ಷು ಹೇಳಿದರು: ನಾನು ಭಗವಂತ ಬುದ್ಧರ ಶಿಷ್ಯ. ನಿನಗೆ ನಿಜವಾದ ವಿಜಯ ಬೇಕಾದರೆ ಒಮ್ಮೆ ಬುದ್ಧರನ್ನು ಭೇಟಿಯಾಗು. ಕೆಲ ದಿನಗಳ ನಂತರ ವೀರಸೇನ ಬುದ್ಧರ ಬಳಿಗೆ ಹೋದ. ಅವನು ಗೌರವದಿಂದ ನಮಸ್ಕರಿಸಿ ಕೇಳಿದ: ಭಗವನ್, ನಾನು 100 ಯುದ್ಧಗಳಂಧಗಳನ್ನು ಗೆದ್ದಿದ್ದೇನೆ. ಆದರೆ ನನ್ನ ಮನಸ್ಸು ಇನ್ನೂ ಅಶಾಂತವಾಗಿದೆ. ಏಕೆ? ಬುದ್ಧ ಶಾಂತವಾಗಿ ಅವನತ್ತ ನೋಡಿದರು. ನಂತರ ಹೇಳಿದರು: ಕತ್ತಿಯಿಂದ ಗೆಲ್ಲುವವನು ಯೋಧ, ಆದರೆ ತನ್ನ ಕೋಪವನ್ನು ಗೆಲ್ಲುವವನೇ ಮಹಾನ್ ಯೋಧ. ಆ ಮಾತು ಕೇಳಿ ವೀರಸೇನನ ಕಣ್ಣಿನಲ್ಲಿ ಮೊದಲ ಬಾರಿಗೆ ವಿನಮ್ರತೆ ಮೂಡಿತು. ಬುದ್ಧರು ಮುಂದುವರಿಸಿದರು: ನಾಳೆ ಬೆಳಗ್ಗೆ ಮತ್ತೆ ನನ್ನನ್ನು ಭೇಟಿ ಮಾಡು. ನಿನಗೆ ಒಂದು ಪರೀಕ್ಷೆ ಇದೆ. ವೀರಸೇನ ತಲೆಬಾಗಿದ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನನ್ನ ಜೀವನವನ್ನು ಬದಲಿಸುವ ಆ ಪರೀಕ್ಷೆ ಏನಿರಬಹುದು? ಬೆಳಗಿನ ಮೊದಲ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸುತ್ತಿದ್ದವು. ಹಕ್ಕಿಗಳ ಕಲರವ ಕಾಡಿನ ಮೌನವನ್ನು ನಿಧಾನವಾಗಿ ಮುರಿಯುತ್ತಿತ್ತು. ವೀರಸೇನನ ಬುದ್ಧರ ಆಶ್ರಮದ ಕಡೆಗೆ ನಡೆದು ಬರುತ್ತಿದ್ದ. ಅವನ ಕೈಯಲ್ಲಿ ಕತ್ತಿಯಿತ್ತು. ಆದರೆ ಅವನ ಮನಸ್ಸಿನಲ್ಲಿ 100 ಪ್ರಶ್ನೆಗಳಿದ್ದವು. ಭಗವನ್ ನನಗೆ ಯಾವ ಪರೀಕ್ಷೆ ಕೊಡಬಹುದು? ಇನ್ನೊಂದು ಯುದ್ಧವೇ? ಅಥವಾ ಧೈರ್ಯದ ಪರೀಕ್ಷೆಯೇ? ಬುದ್ಧರು ಶಾಂತವಾಗಿ ಅಶ್ವತ್ಥ ಮರದ ಕೆಳಗೆ ಕುಳಿತಿದ್ದರು. ವೀರಸೇನ ಗೌರವದಿಂದ ನಮಸ್ಕರಿಸಿದ. ಬುದ್ಧರು ಅವನತ್ತ ನೋಡಿ ನಗುತ್ತಾ ಹೇಳಿದರು: ವೀರಸೇನ, ಇಂದು ನೀನು ಯಾವುದೇ ಶತ್ರುವಿನೊಂದಿಗೆ ಯುದ್ಧ ಮಾಡುವುದಿಲ್ಲ. ಇಂದು ನೀನು ನಿನ್ನ ಕೋಪದೊಂದಿಗೆ ಯುದ್ಧ ಮಾಡಬೇಕು. ಬೇಕು? ವೀರಸೇನ ಆಶ್ಚರ್ಯದಿಂದ ಕೇಳಿದ: ಕೋಪದೊಂದಿಗೆ ಯುದ್ಧವಾ? ಅದನ್ನು ಹೇಗೆ ಮಾಡುವುದು? ಬುದ್ಧರು ಉತ್ತರಿಸಿದರು: ಇಂದು ಹತ್ತಿರದ ಹಳ್ಳಿಗೆ ಹೋಗು. ಅಲ್ಲಿ ಯಾರೇ ನಿನ್ನನ್ನು ಅವಮಾನಿಸಿದರೂ ಯಾವುದೇ ಉತ್ತರ ಕೊಡಬೇಡ, ಕೋಪಗೊಳ್ಳಬೇಡ, ಕೇವಲ ಗಮನಿಸು. ವೀರಸೇನನಿಗೆ ಇದು ತುಂಬಾ ಸುಲಭ ಎಂದು ಅನಿಸಿತು. ಇಷ್ಟೇನಾ? ಅವನು ಆತ್ಮವಿಶ್ವಾಸದಿಂದ ಹಳ್ಳಿಯ ಕಡೆ ಹೊರಟ. ಹಳ್ಳಿಗೆ ತಲುಪಿದ ಕೆಲವೇ ಕ್ಷಣಗಳಲ್ಲಿ ಕೆಲವರು ಅವನನ್ನು ಗುರುತಿಸಿದರು. ಇವನೇ ಆ ಯೋಧ, ಎಷ್ಟೋ ಜನರನ್ನು ಕೊಂದವನು. ಒಬ್ಬ ವೃದ್ಧನು ಕೋಪದಿಂದ ಹೇಳಿದ: ನಿನ್ನ ಕತ್ತಿ ಎಷ್ಟೋ ಮನೆಗಳ ಸಂತೋಷ ಕಸಿದುಕೊಂಡಿದೆ. ಇನ್ನೊಬ್ಬನು ಹೇಳಿದ: ನೀನು ವೀರನಲ್ಲ, ನೀನು ಭಯವನ್ನು ಹಬ್ಬಿಸಿದವನು.
ಈ ಮಾತುಗಳು ವೀರಸೇನನ ಹೃದಯಕ್ಕೆ ಬಾಣದಂತೆ ಚುಚ್ಚಿದವು. ಅವನ ಕೈ ನಿಧಾನವಾಗಿ ಕತ್ತಿಯ ಹಿಡಿಯತ್ತ ಹೋಯಿತು. ಅವನ ಮನಸ್ಸು ಕೂಗಿತು, ಅವರಿಗೆ ಉತ್ತರ ಕೊಡು, ನಿನ್ನ ಶಕ್ತಿಯನ್ನು ತೋರಿಸು. ಆದರೆ ಅದೇ ಕ್ಷಣದಲ್ಲಿ ಬುದ್ಧರ ಮಾತು ಅವನಿಗೆ ನೆನಪಾಯಿತು. ನಿನ್ನ ಕೋಪದೊಂದಿಗೆ ಯುದ್ಧ ಮಾಡು. ವೀರಸೇನ ಆಳವಾಗಿ ಉಸಿರೆಳೆದ. ಒಂದು ಹೆಜ್ಜೆ ಹಿಂದೆ ಸರಿದ. ಮೌನವಾಗಿ ನಿಂತ. ಜನರು ಅವನನ್ನು ಇನ್ನೂ ಅವಮಾನಿಸುತ್ತಲೇ ಇದ್ದರು. ಆದರೆ ಅವನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಸ್ವಲ್ಪ ಸಮಯದ ನಂತರ ಜನರ ಕೋಪ ತಾನಾಗಿಯೇ ಕಡಿಮೆಯಾಯಿತು. ಅವರು ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು. ಸಂಜೆಯ ವೇಳೆಗೆ ವೀರಸೇನ ಮತ್ತೆ ಬುದ್ಧರ ಬಳಿಗೆ ಬಂದ. ಬುದ್ಧರು ಕೇಳಿದರು, ಇಂದು ನೀನು ಎಷ್ಟು ಜನರನ್ನು ಸೋಲಿಸಿದೆ? ವೀರಸೇನ ತಲೆ ತಗ್ಗಿಸಿ ಹೇಳಿದ, ಯಾರನ್ನೂ ಅಲ್ಲ ಭಗವನ್. ಬುದ್ಧರು ನಗುತ್ತಾ ಹೇಳಿದರು, ಇಲ್ಲ ವೀರಸೇನ, ಇಂದು ನೀನು ಒಬ್ಬನನ್ನು ಸೋಲಿಸಿದ್ದೀಯ. ಅವನು ನಿನ್ನೊಳಗಿನ ಕೋಪ. ಕತ್ತಿಯಿಂದ ಶತ್ರುವನ್ನು ಸೋಲಿಸುವುದು ಸುಲಭ, ಆದರೆ ತನ್ನ ಮನಸ್ಸಿನ ಕೋಪವನ್ನು ಸೋಲಿಸುವುದು ಅತ್ಯಂತ ದೊಡ್ಡ ವಿಜಯ. ಆ ಮಾತು ಕೇಳಿದ ಕ್ಷಣ ವೀರಸೇನನ ಕಣ್ಣಿನಲ್ಲಿ ನೀರು ತುಂಬಿತು. ಅವನು ಅರಿತುಕೊಂಡ, ವರ್ಷಗಳ ಕಾಲ ತಾನು ಹುಡುಕುತ್ತಿದ್ದ ವಿಜಯ ಯುದ್ಧಭೂಮಿಯಲ್ಲಿ ಇರಲಿಲ್ಲ. ಅದು ತನ್ನ ಮನಸ್ಸಿನ ಮೌನದಲ್ಲಿ ಅಡಗಿತ್ತು.